ಹಲೋ ಫ್ರೆಂಡ್ಸ್, ನಾವಿವತ್ತು ಬಹುಭುಜಾಕೃತಿಗಳು ಅಂದ್ರೆ ಪಾಲಿಗಾನ್ಸ್ ಅನ್ನುವಂತ ಪಾಠದ ಬಗ್ಗೆ ಅಭ್ಯಾಸವನ್ನ ಮಾಡ್ತಾ ಇದ್ದೀವಿ. ಹೌದಾ? ನೋಡಿ, ಆ, ಇಂತಹ ಲೆಕ್ಕಗಳು ಹೈಸ್ಕೂಲ್ ಅಂದ್ರೆ 8th ಅಥವಾ 9th ಕ್ಲಾಸ್ ನಲ್ಲಿ ಬಂದಿರಬಹುದು. ಹೌದಾ? ಅಂತ 8 ಮತ್ತು 9ನೇ ತರಗತಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಮತ್ತು ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಕೂಡ ಇಂತಹ ಪ್ರಶ್ನೆಗಳು ಬಂದ್ರೆ ಅಂತಹ ಅಭ್ಯರ್ಥಿಗಳಿಗೂ ಕೂಡ ಏನಾಗಬಹುದು, ಉಪಯೋಗ ಆಗಬಹುದು. ನಮ್ಮ ಕಡೆಯಿಂದ ಒಂದು ಚಿಕ್ಕ ಅಳಿಲು ಸೇವೆ ಅನ್ಕೊಂಡು ನಾವು ಈ ಯೂಟ್ಯೂಬ್ ಕ್ಲಾಸ್ ಅನ್ನ ಮಾಡ್ತಾ ಇದ್ದೀವಿ. ಹೌದಾ? ಈಗಾಗಲೇ ನಾವು 160 ವಿಡಿಯೋಗಳನ್ನ ಈ ಯೂಟ್ಯೂಬ್ ಒಂದು ವಿಡಿಯೋದಲ್ಲಿ ಚಾನಲ್ದಲ್ಲಿ ಏನಾಗಿದೆ ಅಪ್ಲೋಡ್ ಮಾಡಲಾಗಿದೆ. ಆ ಎಲ್ಲ ವಿಡಿಯೋಗಳನ್ನ ಕೂಡ ನೀವೇನ್ ಮಾಡಬಹುದು, ನೋಡಬಹುದು. ಹೌದಾ? ಹೀಗೆ ನೀವು ನಮಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ರೆ ನಾವು ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಮಾಡಬಹುದು. ಹೌದಾ? ನೋಡಿ, ಇವತ್ತಿನ ಒಂದು ಈ ವಿಡಿಯೋದಲ್ಲಿ ಈ ಒಂದು ಲೆಕ್ಕವನ್ನು ಮಾಡೋಣ. ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. ಒಂದು ಬಹುಭುಜಾಕೃತಿಯ ಒಳಕೋನಗಳ ಮೊತ್ತ 900 ಡಿಗ್ರಿ ಆಗಿದೆ. ನೋಡಿ, ಒಂದು ಬಹುಭುಜಾಕೃತಿ ಇದೆ ಅಂದ್ರೆ ಒಂದು ಆಕೃತಿ ಇದೆ, ಅದರ ಒಳಕೋನಗಳ ಮೊತ್ತ ಎಷ್ಟಾಗಿದೆ? 900 ಡಿಗ್ರಿ. 900 ಡಿಗ್ರಿ ಆಗಿದೆ. ಆದ್ರೆ ಆ ಬಹುಭುಜಾಕೃತಿ ಯಾವುದು, ಆ ಆಕೃತಿ ಯಾವುದು ಮತ್ತು ಅದು ಎಷ್ಟು ಬಾಹುಗಳನ್ನ ಹೊಂದಿದೆ ಅನ್ನೋದನ್ನ ನಾವು ಕಂಡುಹಿಡಿಯಬೇಕಾಗಿದೆ. ಹಾಗಾದ್ರೆ ನೋಡಿ, ಇಂತಹ ಪ್ರಶ್ನೆ ಟಿಟಿ ಮತ್ತು ಸಿಟಿಯಲ್ಲಿಯೂ ಕೂಡ ಕೇಳುವಂತ ಸಾಧ್ಯತೆ ಇರ್ತಾ ಇದೆ. ಹಾಗಾದ್ರೆ ಈ ಲೆಕ್ಕವನ್ನು ಬಿಡಿಸ್ಬೇಕಂದ್ರೆ ನಮಗೆ ಮೊದಲನೇದಾಗಿ ಏನು ಗೊತ್ತಿರ್ಬೇಕಂದ್ರೆ ಒಳಕೋನಗಳ ಮೊತ್ತ. ಹೌದಾ? ಆ ಆಕೃತಿಯ ಒಳಕೋನಗಳ ಮೊತ್ತ ಗೊತ್ತಿರಬೇಕು. ಹೌದಾ? ಎಷ್ಟಿದೆ? 900 ಡಿಗ್ರಿ. ಹಾಗಾದ್ರೆ ಒಳಕೋನಗಳ ಮೊತ್ತವನ್ನು ಕಂಡುಹಿಡಿಯುವಂತ ಸೂತ್ರ ಕೂಡ ಗೊತ್ತಿರಬೇಕು. ಹಾಗಾದ್ರೆ ಆ ಸೂತ್ರ ಯಾವುದು? ಆ ಸೂತ್ರ ಯಾವ್ದಂದ್ರೆ n-2 ಗುಣಾಕಾರ 180 ಡಿಗ್ರಿ. ಹೌದಾ? ಆ ಸೂತ್ರ ಯಾವುದು? n-2 ಗುಣಾಕಾರ 180 ಡಿಗ್ರಿ. ಇದು ಒಳಕೋನಗಳ ಮೊತ್ತ ಕಂಡುಹಿಡಿಯುವಂತಹ ಒಂದು ಸೂತ್ರ. ಹಾಗಾದ್ರೆ ಇಲ್ಲಿ ಒಳಕೋನಗಳ ಮೊತ್ತ ಎಷ್ಟು ಕೊಟ್ಟಿದ್ದಾರೆ? 900 ಡಿಗ್ರಿ. 900 ಡಿಗ್ರಿ. ಹಾಗಾದ್ರೆ ಇದನ್ನು ಉಪಯೋಗಿಸಿಕೊಂಡು ನಾ ಏನ್ ಮಾಡಬೇಕಾಗಿದೆ? ಅದು ಎಷ್ಟು ಬಾಹುಗಳು, ಬಾಹುಗಳ ಸಂಖ್ಯೆ ಅಂದ್ರೆ ಎನ್. ಎನ್ ಅಂದ್ರೆ ನಂಬರ್ ಆಫ್ ಸೈಡ್ಸ್. ನಂಬರ್ ಆಫ್ ಸೈಡ್ಸ್ ಎನ್ ಅನ್ನ ಕಂಡುಹಿಡಿಯಬೇಕಾಗಿದೆ. ಹಾಗಾದ್ರೆ ನೋಡಿ, ಯಾವ ರೀತಿಯಾಗಿ ಮಾಡೋದಂದ್ರೆ ಈ 180 ಡಿಗ್ರಿಯನ್ನ ಆ ಕಡೆ ಕಳಿಸೋಣ. ಹೌದಾ? ಹಾಗಾದ್ರೆ ಈಚೆ ಕಡೆ ಏನಿದೆ? 900 ಡಿಗ್ರಿ ಇದೆ. ಇಲ್ಲಿ ಏನಿದೆ? ಗುಣಾಕಾರ ಇದೆ. ಹಾಗಾದ್ರೆ ಈ ಸಂಖ್ಯೆ ಆ ಕಡೆ ಬಲಗಡೆ ಹೋಗುವಾಗ, RHS ಕಡೆ ಹೋಗುವಾಗ ಗುಣಾಕಾರ ಇದ್ದದ್ದು ಭಾಗಾಕಾರ ಅಂದ್ರೆ ವಿರುದ್ಧವಾಗುತ್ತದೆ. ವಿರುದ್ಧ ಚಿಹ್ನೆಯಲ್ಲಿ ಅದು ಮಾರ್ಪಾಡಾಗುತ್ತದೆ. ಅಂದ್ರೆ ಗುಣಾಕಾರದ ವಿರುದ್ಧ ಕ್ರಿಯೆ ಯಾವುದು? ಭಾಗಾಕಾರ. ಹೌದಾ? ಹಾಗಾದ್ರೆ ಇಲ್ಲಿ ಗುಣಾಕಾರ ಇದ್ದದ್ದು ಆ ಕಡೆ ಹೋಗಿ ಭಾಗಾಕಾರ ಆಗ್ತಾ ಇದೆ. ಹಾಗಾದ್ರೆ ಈ ಕಡೆ ಏನು ಉಳಿತು? n-2. n-2. ಹಾಗಾದ್ರೆ ನೋಡಿ, n-2 = 900 ಡಿಗ್ರಿ. ಎಷ್ಟಾಯ್ತು? 900 ಡಿಗ್ರಿ. ಈಗ ನೋಡಿ, ಗುಣಾಕಾರ ಇದ್ದದ್ದು ಭಾಗಾಕಾರ ಆಯ್ತು ಅಂದ್ರೆ ಮೇಲೆ ಇದ್ದದ್ದು ಕೆಳಗೆ ಬಂತು. ಎಷ್ಟಂದ್ರೆ 180 ಡಿಗ್ರಿ. 180 ಡಿಗ್ರಿ. ನೋಡಿ, ಡಿಗ್ರಿಯನ್ನ ಈ ರೀತಿಯಾಗಿ ಸೂಚಿಸ್ತೀವಿ. ಮೇಲೆ ಒಂದು ಸಣ್ಣ ಸೊನ್ನೆಯನ್ನು ಬರೆದ್ರೆ ನಾವು ಡಿಗ್ರಿ ಅಂತೇಳಿ ಕರಿತಾ ಇದೀವಿ. ಈಗ ನೋಡಿ, 0 0 ಕ್ಯಾನ್ಸಲ್ ಆಯ್ತು. 0 0 ಕ್ಯಾನ್ಸಲ್ ಆಯ್ತು. ಇಲ್ಲಿ ಏನಾಯ್ತು? 18 90. ಅಂದ್ರೆ 90ನ್ನ 18ರಲ್ಲೇ ಭಾಗಿಸಬೇಕು ಅಥವಾ ಕಡ್ತಾ ಹೊಡೆಯೋದು ಅಂತೇಳಿ ಹೇಳ್ತಾ ಇದ್ದೀವಿ. ನೋಡಿ, ಈಗಾಗಲೇ 18 ಅಂದ್ರೆ 18 5 ಎಷ್ಟಾಗ್ತಾ ಇದೆ? 90. 18 ಎಷ್ಟಾಗ್ತಾ ಇದೆ? 90 ಆಗ್ತಾ ಇದೆ. ಈಗ ನೋಡಿ, ಇದರಲ್ಲಿ ಟೋಟಲ್ ಆಗಿ ಏನು ಉಳಿತು? 5 ಅಷ್ಟೇ ಉಳಿತು. ಇಲ್ಲಿ n-2 ಬರ್ಕೊಳ್ಳೋಣ.
n-2 5. ನಮಗೆ ಏನ್ ಬೇಕಾಗಿದೆ? n ಬೇಕಾಗಿದೆ. n ಅಂದ್ರೆ ಬಾಹುಗಳ ಸಂಖ್ಯೆ. n 5. ಈ -2 ಬಲಗಡೆ ಹೋಯ್ತಂತ ತಗೋರಿ, ಮೈನಸ್ ಇದ್ದದ್ದು ಪ್ಲಸ್ ಆಗ್ತಾ ಇದೆ, ಅಂದ್ರೆ ವಿರುದ್ಧ ಚಿಹ್ನೆಯನ್ನ ಹೊಂದ್ತಾ ಇದೆ. ಮೈನಸ್ ಇದ್ದದ್ದು ಪ್ಲಸ್ ಆಯ್ತು. ಹೌದಾ? 5ಕ್ಕೆ 2 ಕೂಡಿಸಿದ್ರೆ ಏನಾಗ್ತದೆ? 7. ಹಾಗಾದ್ರೆ n 7. n ಏನು ನೋಡಿ, ಅದು ಎಷ್ಟು ಬಾಹುಗಳನ್ನ ಹೊಂದಿದೆ? 7 ಬಾಹುಗಳನ್ನ ಹೊಂದಿದೆ. ಹೌದಾ? ಹಾಗಾದ್ರೆ ಆ ಬಹುಭುಜಾಕೃತಿ ಏನಾಗಿದೆ? 7 ಬಾಹುಗಳನ್ನ ಹೊಂದಿದೆ ಅಂತೇಳಿ ನಾವು ತಿಳ್ಕೊಂಡಿದ್ದೀವಿ. ಹಾಗಾದ್ರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ, ಆ ಬಹುಭುಜಾಕೃತಿ ಯಾವುದು? ಹಾಗಾದ್ರೆ ಅದಕ್ಕೆ ನಾವ್ ಏನಂತ ಕರಿತಾ ಇದೀವಿ? ಸಪ್ತಭುಜಾಕೃತಿ. ಏನಂತ ಕರಿತಾ ಇದೀವಿ? ಸಪ್ತಭುಜಾಕೃತಿ. ಹೌದಾ? ನೋಡಿ, 7 ಬಾಹುಗಳನ್ನ ಹೊಂದಿದೆ, ಅದಕ್ಕೆ ನಾವ್ ಏನಂತ ಕರಿತಾ ಇದೀವಿ? ಸಪ್ತಭುಜಾಕೃತಿ ಅಂತೇಳಿ ನಾವು ಕರಿತಾ ಇದ್ದೀವಿ. ಹೌದಾ? ಈ ರೀತಿಯಾಗಿ ನಾವು ಏನ್ ಮಾಡ್ಬೋದು? ಈ ಸೂತ್ರವನ್ನು ಉಪಯೋಗಿಸಿಕೊಂಡು ಅದರಲ್ಲಿ ಎಷ್ಟು ಬಾಹುಗಳಿದಾವೆ ಅಷ್ಟು ಬಾಹುಗಳಿದ್ರೆ ಅದು ಯಾವ ಒಂದು ಆಕೃತಿ ಆಗಿದೆ ಅನ್ನೋದನ್ನ ನಾವು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ, ನಮಗೆ ಪ್ರೋತ್ಸಾಹ ನೀಡ್ತಾ ಇರಿ. ಥ್ಯಾಂಕ್ ಯು.